ಚಿತ್ರಲೋಕ ಯೂಟ್ಯೂಬ್ ಚಾನೆಲ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಸೊ ಹಿಂದಿನ ಇದರಲ್ಲಿ ಗೋವಿಂದನಮ್ಮ ಬಗ್ಗೆ ಹೇಳಿದೆ. ಅದಾದ ನಂತರ ನಂದು ಎರಡನೇ ಪ್ರಾಜೆಕ್ಟ್ ಗೂಗ್ಲಿ ಬಗ್ಗೆ. ಗೂಗ್ಲಿ ಆದಂಥದ್ದು ಒಂದು ಡಿಫರೆಂಟ್ ಎಕ್ಸ್ಪೀರಿಯನ್ಸ್. ಏನಾಯ್ತು, ಯೋಗರಾಜ್ ಮೂವೀಸ್ ಅಂತ ಏನಿತ್ತಲ್ಲ, ಅದರಿಂದ ಆಕ್ಚುಲಿ MKF ಸುಬ್ರಹ್ಮಣ್ಯ ಸರ್ ಮತ್ತೆ ಯೋಗರಾಜ್ ಸರ್ ಇಬ್ರು ಗೋವಿಂದನಮ್ಮ ಆದ ನಂತರ ಒಂದು ಸಿನಿಮಾ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡಿದ್ರು. ಅದು ಅನ್ಫಾರ್ಚುನೇಟ್ಲಿ ಏನಾಗೋಯ್ತು, ಯಶ್ ಅವರು ಜಯಣ್ಣ ಕಂಬೈನ್ಸ್ಗೆ 3 ಕಂಟಿನ್ಯೂಸ್ ಡೇಟ್ಗಳು ಕೊಟ್ಬಿಟ್ಟಿದ್ರು. 4 ಬಹುಶಃ ಇರ್ಬೋದು, ನನಗೆ ಗೊತ್ತಿದ್ದು 3 ಅಂತ ಅನ್ಕೊಂತೀನಿ. ಅವಾಗ ಏನಾಗಿತ್ತು, ಅವರು ಜಾನು, ಡ್ರಾಮಾ ಮತ್ತೆ ಇನ್ನೊಂದು ಡೇಟ್ ಇತ್ತು. 3 ಸಿನಿಮಾ ಡೇಟ್ ಗೊತ್ತಿಲ್ಲ ನನಗೆ, ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಸೊ ಈ ರೀತಿ ಇದ್ದಾಗ ಕಂಟಿನ್ಯೂಸ್ ಡೇಟ್ ಇದ್ದಿದ್ದು ಜಯಣ್ಣ ಸರ್ ಹತ್ರನೇ ಇತ್ತು ಡೇಟ್, ಅವ್ರ ಹತ್ರ. ಹಿಂಗಿರ್ಬೇಕಾದ್ರೆ ಯೋಗರಾಜ್ ಸರ್ ಈಗ ಹಿಂಗೆ ಜಯಣ್ಣ ಹತ್ರನೇ ಇದೆ ಡೇಟು ಯಶ್ ಅವ್ರದ್ದು, ಏನ್ ಮಾಡೋದು ಅಂತ ಹೇಳಿ, ಸರಿ ಹಿಂಗೆ ಏನೋ ಜಯಣ್ಣ ಕಂಬೈನ್ಸ್ಗೆನೆ ಆಗೋ ಹಂಗೆ ಪ್ಲಾನ್ ಮಾಡೋಣ ಅಂತ ಹೇಳಿ ಯಶ್ ಅವ್ರ ಹತ್ರ ಗೂಗ್ಲಿ ನರೇಟ್ ಮಾಡಿದ್ದೆ ಕತೆ. ಅವ್ರಿಗೆ ತುಂಬಾ ಇಷ್ಟ ಆಯ್ತು, ತುಂಬಾ ಫ್ರೆಶ್ ಆಗಿದೆ ಕತೆ, ತುಂಬಾ ಯೂತ್ಗೆ ಇಷ್ಟ ಆಗೋ ರೀತಿ ಇದೆ, ಮಾಡೋಣ ಅಂತ ಹೇಳಿ ಮಾಡಿದ್ರು. ಜಯಣ್ಣನು ಇನ್ಸ್ಟೆಂಟ್ ಆಗಿ ಅಪ್ರೂವ್ ಮಾಡಿದ್ರು. ಸೊ ಹಂಗೆ ಸ್ಟಾರ್ಟ್ ಆಗಿದ್ದು ಗೂಗ್ಲಿ. ಗೂಗ್ಲಿ ಈಸ್ ಅ ವಂಡರ್ಫುಲ್ ಮೆಮರಿ. ಯಾಕೆ ಅಂತಂದ್ರೆ ಅದು ಕೂಡ ನಾವು ಹಾರ್ಡ್ಲಿ ಶಾರ್ಟ್ ಇನ್ 45 days ಅಲ್ಲಿ ಶೂಟ್ ಮಾಡಿದ್ದು. ಒಂದು 5 ದಿವಸ ಮಲೇಷಿಯಾದಲ್ಲಿ ಶೂಟ್ ಮಾಡಿದ್ವಿ. ಗೂಗ್ಲಿ ಇನ್ಸಿಡೆಂಟ್ಸ್ಗಳು ಹೇಳಬೇಕು ಅಂತಂದ್ರೆ, ಆ ಲವ್ ಸ್ಟೋರಿ ಆರ್ಕ್ ಏನಿದೆಯಲ್ಲ, ಅಂದ್ರೆ ನನಗೆ ಆ ಒಂದು ರೆಗ್ಯುಲರ್ ಫಾರ್ಮುಲಾ ಲವ್ ಸ್ಟೋರಿನ ಬ್ರೇಕ್ ಮಾಡಬೇಕು ಅಂತ ಬರ್ದಿದ್ದ ಕತೆ ಅದು. ಅಂದ್ರೆ ಯೂಶಲಿ ಲವ್ ಅಲ್ಲಿ ಫೇಲ್ಯೂರ್ ಆದ್ರೆ ಯೂಶಲಿ ಹುಡುಗರು ಏನ್ ಮಾಡ್ತಾರೆ, ಬಾರಿಗೆ ಹೋಗ್ತಾರೆ ಅಥವಾ ಲೈಫ್ನ ಇನ್ನೇನಕ್ಕೋ ಇದ್ ಮಾಡ್ಕೋತಾರೆ. ಬಟ್ ನಮ್ಮ ಹೀರೋ ಸಕ್ಸಸ್ ಕಡೆ ಹೋಗ್ತಾನೆ, ಸಕ್ಸಸ್ ಆಗಿ ತಿರ್ಗಾ ಆ ಲವ್ ಮಾಡಿರೋ ಹುಡುಗಿ ಕಡೆನೆ ಬರ್ಬೇಕು ಅಂತ ಹೇಳಿ ಬರೋ ಅಂತಹ ಕತೆ ಅದು. ಸೊ ಅಲ್ಲಿರುವಂತಹ ಆಪೋಸಿಟ್ ಕ್ಯಾರೆಕ್ಟರ್ಸು ಅಂದ್ರೆ ಈ ಶರತ್ ಕ್ಯಾರೆಕ್ಟರ್, ಸ್ವಾತಿ ಕ್ಯಾರೆಕ್ಟರ್, ಐ ಥಿಂಕ್ ಇವತ್ತಿಗೂನು ಸ್ವತಃ ಯಶ್ ಅವ್ರು ಸಿಕ್ದಾಗ್ಲೂ ಹೇಳ್ತಾರೆ, ಏನೋ KGF ಮಾಡಿದ್ರು ಇನ್ನೂ ಜನ ಗೂಗ್ಲಿ ಬಗ್ಗೆ ಮಾತಾಡ್ತಾರೆ ಅಂತ. ಯಶ್ ಅವರು ಕೂಡ ಬಹಳ ಪ್ರೀತಿಯಿಂದ ಹೆಮ್ಮೆಯಿಂದ ಸಿಕ್ದಾಗೆಲ್ಲ ಹೇಳ್ತಾ ಇರ್ತಾರೆ. ಸೊ ಗೂಗ್ಲಿ ಶೂಟಿಂಗ್ ಇನ್ಸಿಡೆಂಟ್ ನಾನೊಂದು ಜ್ಞಾಪಿಸ್ಕೋಬೇಕು ಅಂತಂದ್ರೆ, ಸೊ ಗೂಗ್ಲಿ ಕ್ಲೈಮ್ಯಾಕ್ಸ್ ಏನು ನಾವು ರೈಲ್ವೆ ಒಂದು ಇದರಲ್ಲಿ ಏನು ಪ್ಲಾನ್ ಮಾಡಿದ್ವಿ ಅಂದ್ರೆ, ಬೇಸಿಕಲಿ ಅವಾಗ ರೈಲ್ವೆ ಪರ್ಮಿಷನ್ ತಗೊಳ್ಳೋದು ತುಂಬಾ ಮೋಸ್ಟ್ ಡಿಫಿಕಲ್ಟ್ ಟಾಸ್ಕ್ ಅದು, ರೈಲ್ವೆ ಪರ್ಮಿಷನ್ ತಗೊಳ್ಳೋದು. ಯಾಕೆಂತಂದ್ರೆ ಅದೊಂದು ಈಕ್ವಲ್ ಟು ಅದೊಂದು ಬೇರೆ ಸೆಗ್ಮೆಂಟ್. ಅಂದ್ರೆ ಅದಕ್ಕೆ ಒಂದು ಡೆಪಾಸಿಟ್ ಇಟ್ಟು ಈ ತರ ತುಂಬಾ ಬಿಗ್ ಬಜೆಟ್ ಆಗ್ತಾ ಇತ್ತು ಅದು. ಅದಕ್ಕೆ ಏನ್ ಮಾಡೋದು ಅಂತ ಹೇಳಿ ಇದ್ ಮಾಡಿದಾಗ ಸಂಭವ್ ಅಲ್ಲಿ ಸ್ಟೇಷನ್ ಮಾಸ್ಟರ್ ಸ್ವಲ್ಪ ಸಿನಿಮಾ ಆಸಕ್ತಿ ಇರೋನು ಅನ್ನೋದು ಗೊತ್ತಾಯ್ತು. ಸೊ ಅವ್ರಿಗೆ ಹಿಂಗ್ ಮಾಡಿದಾಗ ಹೇಳಿದೆ, ಅಲ್ಲಿ ಒಂದು ವಿಶೇಷ ಇದೆ ಸಕಲೇಶ್ಪುರ ರೈಲ್ವೆ ಸ್ಟೇಷನ್. ಏನು ಅಂದ್ರೆ, ಸೋಮವಾರ ಈ ಕಡೆಯಿಂದ ಬಂದ್ರೆ ಟ್ರೈನು, ಮಂಗಳವಾರ ಈ ಕಡೆಯಿಂದ ಬರುತ್ತೆ ಟ್ರೈನ್. ಸೊ ಈ ತರ. ಸೊ ನಾವು 1 ದಿವಸದ ವರ್ಕ್ನ 2 ದಿವಸಕ್ಕೆ ಸ್ಪ್ಲಿಟ್ ಮಾಡ್ಕೊಂಡ್ವಿ. ನಾನೊಂದು ಐಡಿಯಾ ಮಾಡಿದೆ, ಸರ್ 10 ನಿಮಿಷ ಟ್ರೈನ್ನ ನಿಲ್ಲಿಸ್ಬಿಡಿ, ನಾವು ರಿಯಲ್ ಟೈಮ್ ಶೂಟ್ ಮಾಡ್ಬೋದು. ನೀವು ಏನ್ 10 ನಿಮಿಷ ನಿಲ್ಲಿಸ್ತೀರಾ ಟ್ರೈನು, ನನಗೋಸ್ಕರ 10 ನಿಮಿಷ ನಿಲ್ಸಿ ಅಂತ ಹೇಳಿ ಹಂಗೆ ಸ್ಟಾರ್ಟ್ ಮಾಡಿದ್ದು ಶೂಟಿಂಗ್. ನಾವೇನ್ ಮಾಡಿದ್ವಿ, ಸ್ಟೇಷನ್ಗೆ ಮಾತ್ರ ಪರ್ಮಿಷನ್ ಹಾಕೊಂಡಿದ್ವಿ. ಟ್ರೈನ್ ನಮಗ್ ಫುಲ್ ಟ್ರೈನೇ ಬೇಕಾಗಿಲ್ವಲ್ಲ, ಸೊ ನಮಗೆ ಸ್ಟೇಷನ್ಗೆ ಮಾತ್ರ ಪರ್ಮಿಷನ್ ಹಾಕೊಂಡ್ವಿ. ಸೊ ಈ ತರ ಮಾಡಿದಾಗ ಒಂದು ಟ್ರೈನ್ ಬರುತ್ತೆ, ಟ್ರೈನಲ್ಲಿರೋ ಜನಗಳಿಗೂ ಐಡಿಯಾ ಇಲ್ಲ ಅಲ್ಲಿ ಶೂಟಿಂಗ್ ನಡೀತಾ ಇದೆ ಹಿಂಗೆ ಅಂತ. ಜಯಣ್ಣಂಗೆ ಕೇಳ್ಬಿಟ್ಟಣ, ನಂಗೆ 3 ಕ್ಯಾಮ್ರಾ ಕೊಟ್ಬಿಡಿ ಅಣ್ಣ, ನಾನು ಫುಲ್ ಶೂಟ್ ಮಾಡ್ತೀನಿ ಅಂತ ಹೇಳಿ ಯಶ್ ಅವ್ರಿಗೂ ಎಲ್ಲ ಹೇಳಿ ಬರ್ತಿದ್ದಂಗೆ ಯಶಿಂದ ಒಂದು ಸ್ಟಡಿ ಕ್ಯಾಮು, ಓಡಾಡೋ ಇದಕ್ಕೊಂದು ಝೂಮ್ ಹಾಕಿ ಒಂದ್ ಕಡೆ, ಕೃತಿನ ಆ ಕಡೆ ಪ್ಲಾಟ್ಫಾರ್ಮ್ ಅಲ್ಲಿ ಕೂಡಿಸ್ಬಿಟ್ಟು, ಸರ್ ಅದೇನು ಶೂಟ್ ಮಾಡಿದೀವಿ ನಾವು ಇದು ರಿಯಲ್ ಆಗಿ ಶೂಟ್ ಮಾಡಿರೋದು. ಅಂದ್ರೆ ಒಂದು ಟ್ರೈನ್ ಬರುತ್ತೆ, ಅಲ್ಲಿರೋ ಜನಗಳದ್ದು ಎಕ್ಸ್ಪ್ರೆಷನ್ ಒರಿಜಿನಲ್ ಎಕ್ಸ್ಪ್ರೆಷನ್. ಯಾಕೆಂತಂದ್ರೆ ಯಾರಿಗೂ ಐಡಿಯಾ ಇಲ್ಲ ಶೂಟ್ ನಡೆಯುತ್ತೆ ಅಂತ. ಯು ಡೋಂಟ್ ಬಿಲೀವ್, ಹೋಲ್ ದಟ್ ಸರ್ಚಿಂಗ್ ಎಪಿಸೋಡ್ ಇದೆಲ್ಲ ಏನಿದೆಯಲ್ಲ, ಟ್ರೈನ್ ನಿಂತಂತ ಸಮಯದಲ್ಲಿ ಮತ್ತೆ ಆ ಟ್ರೈನ್ ರಿವೀಲ್ ಆದ್ಮೇಲೆ ಯಶ್ ಅವ್ರ ಇಲ್ಲಿ ಕೂತ್ರಿಂದ ಫೋಕಸ್ ಶಿಫ್ಟ್ ಆಗೋ ಶಾರ್ಟ್, ಇದಷ್ಟು 10 ನಿಮಿಷದಲ್ಲಿ ತೆಗ್ದಿರೋದು. 10ರಿಂದ ಹಬ್ಬ ಅಂದ್ರೆ 12 ನಿಮಿಷ ಆಗಿರ್ಬೋದು ಅಷ್ಟರಲ್ಲಿ. ಯಾರಿಗೆ ಅವ್ರಿಗೊಂದು 10,000 ಕೊಟ್ಬಿಟ್ಟು ಎಲ್ಲ ಸ್ಟಾರ್ಗಳ ಜೊತೆ ಒಂದು ಫೋಟೋ ಊಟ ಮಾಡಿಸಿ ಸಮಾಪ್ತಿ ಮಾಡಿದ್ವಿ. 10-12 ನಿಮಿಷದಲ್ಲಿ ವಿ ಶಾಟ್ ದ ಹೋಲ್ ಎಪಿಸೋಡ್. ಅಂದ್ರೆ
ಪ್ಲಾನ್ ಇತ್ತು, ಕ್ಲಾರಿಟಿ ಇತ್ತು, ಏನೇನು ಶಾರ್ಟ್ ಬೇಕು, ಯಾರ್ಯಾರು ಯಾವ್ಯಾವ ಟೈಮಿಗೆ ಎಲ್ಲೆಲ್ಲಿ ಬರಬೇಕು ಏನು ಅಂತೇಳಿ ಮುಂಚೆ ಡಿಸೈನ್ ಮಾಡ್ಬಿಟ್ಟಿದೆ ಕ್ಲೀನ್ ಆಗಿ. ಅವ್ರಿಗೆ ನೀವು ಸಿಗ್ನಲ್ ಕೊಡೋದೊರ್ತು ಮುಂದಕ್ಕೆ ಹೋಗಲ್ವಲ್ಲ ಅವರು. ರೈಲ್ವೆ ಸ್ಟೇಷನ್ ಅಲ್ಲಿ ಸ್ಟೇಷನ್ ಅಲ್ಲೇ ಶೂಟ್ ಮಾಡಿರೋದು. ಸಕಲೇಶ್ಪುರ ರೈಲ್ವೆ ಸ್ಟೇಷನ್ ಅಲ್ಲೇನೆ ಶೂಟ್ ಮಾಡಿರೋದು. ಸೊ ಸರ್ ಟೈಮ್ हो रहा है ಸರ್, ಬಸ್ 2 ಮಿನಿಟ್ ಅಂತ ಹೇಳ್ಬಿಟ್ಟು ಟಕ ಅಂತ ತೆಗೆದ್ಬಿಟ್ಟು ಲಾಸ್ಟ್ ಶಾಟ್ ಕ್ಯಾಮ್ರಾ ಎತ್ಕೊಂಡ್ಬಂದು ಟ್ರಾಲಿಗೆ ಹಾಕೊಂಡ್ಬಿಟ್ಟು ಸರ್ ಅಭಿ ನಿಕ್ಲೋ ಟ್ರೈನ್ ಓಡ್ತಾ ಇದೆ. ಆ ಟ್ರೈನ್ ಪಾಸ್ ಆದ್ಮೇಲೆ ಇವ್ರು ಕೂತಿರ್ತಾರೆ, ಇವರಿಂದ ಆ ಕಡೆ ಕೃತಿ ಕೂತಿರ್ತಾರೆ, ಅದಕ್ಕೆ ಫೋಕಸ್ ಶಿಫ್ಟ್ ಆಗೋ ಶಾಟ್, ಅದನ್ನು ಅಚೀವ್ ಮಾಡಿದ್ವಿ ನಾವು. ಸೊ ಈ ರೀತಿ ಅದೊಂದು ಮೋಸ್ಟ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್. 12 ನಿಮಿಷ 10 ರಿಂದ 12 ನಿಮಿಷ. ಐ ಥಿಂಕ್ ವಿ ಶಾರ್ಟ್ ಆಲ್ಮೋಸ್ಟ್ 5-6 ಮಿನಿಟ್ಸ್ ಫುಟೇಜ್ ಇದೆ ಅದರಲ್ಲಿ, ಸಿನಿಮಾದಲ್ಲೇ ಇದೆ. ಅಷ್ಟು ಎಪಿಸೋಡ್ ಶೂಟ್ ಮಾಡಿದ್ವಿ. ಸೊ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಅದು. ಯಶ್ ಕೂಡ ಅಷ್ಟೇ ಕೋಆಪರೇಟ್ ಮಾಡ್ಕೊಂಡು, ಅಂದ್ರೆ ಅವ್ರಿಗೆ ಅಷ್ಟು ಆಸಕ್ತಿ ಇತ್ತು ಇದರಲ್ಲಿ. ಅಂದ್ರೆ ಯಶ್ ಹೆಂಗೆ ಅಂತಂದ್ರೆ ಪ್ರಾಡಕ್ಟ್ಗೋಸ್ಕರ ಯಾವ ಎಕ್ಸ್ಟೆಂಟಿಗೆ ಬೇಕಾದ್ರೂ ಹೋಗಿ ಅವ್ರನ್ನ ಅವರು ತೊಡಗಿಸ್ಕೋತಾರೆ. ಇದರಿಂದ ನಮಗೆ ಅದನ್ನ ಬಹಳ ಎಫರ್ಟ್ಲೆಸ್ ಆಗಿ ಅಚೀವ್ ಮಾಡೋ ರೀತಿ ಆಯ್ತು. ಸೊ ಗೂಗ್ಲಿ ಇವತ್ತು ಕೂಡ ಅದೊಂದು ಕಲ್ಟ್ ಕ್ಲಾಸಿಕ್ ತರ ಆಗಿದೆ. ಅದೊಂದು ಇವತ್ತು ಕೂಡ ಆ ಸಿನಿಮಾನ ಅಷ್ಟೇ ಫ್ರೆಶ್ ಫೀಲ್ ಅಲ್ಲಿ ಎಲ್ಲರೂ ನೋಡ್ತಾರೆ. ಅದು ಐ ಥಿಂಕ್ ನನ್ನ ಬರವಣಿಗೆಯ ಶರತ್ ಪಾತ್ರ ಬರೆದಾಗ ನಾನೇನು ಎಂಜಾಯ್ ಮಾಡಿದ್ದೆ, ಆ ಒಂದು ಸಂಭಾಷಣೆ, ಆ ಪಾತ್ರ ಮಾತಾಡೋವಂಥ ಸ್ಟೈಲು, ವೈಖರಿ, ಆ ಯೂಸ್ ಮಾಡೋವಂಥ ಪದ ಬಳಕೆ ಆಗ್ಬೋದು, ಇದೆಲ್ಲ ಏನು ನಾನು ಬರವಣಿಗೆಯಲ್ಲಿ ಏನು ಎಂಜಾಯ್ ಮಾಡಿದ್ದೆ ಅಷ್ಟೇ ಎಂಜಾಯ್ ಮಾಡಿದೆ. ಶೂಟಿಂಗ್ ಮಾಡಬೇಕಾದ್ರೂ ಅಷ್ಟೇ ಎಂಜಾಯ್ ಮಾಡಿದೆ, ಡಬ್ಬಿಂಗ್ ಮಾಡಬೇಕಾದ್ರೂ ಅಷ್ಟೇ ಎಂಜಾಯ್ ಮಾಡಿದೆ, ಸಿನಿಮಾ ಫೈನಲ್ ಕಾಪಿ ನೋಡಿದಾಗಲೂ ಅಷ್ಟೇ ಎಂಜಾಯ್ ಮಾಡಿದೆ. ಸೊ ಹೇರ್ ಸ್ಟೈಲ್ ಇಂದ ಅಂದ್ರೆ ನಮಗೆ ಅಪ್ರೋಚೇ ಒಂದು ಬೇರೆ ಮಾಡ್ಬೇಕು ಅಂತಿತ್ತು. ಕಾಸ್ಟ್ಯೂಮ್ ಇಂದ ಹಿಡಿದು ಕಾಸ್ಟ್ಯೂಮ್, ಈ ಸೀನ್ಗೆ ಈ ಬ್ಯಾಕ್ ಡ್ರಾಪ್ಗೆ ಇದೇ ಕಲರ್ ಕಾಸ್ಟ್ಯೂಮ್ ಹಾಕ್ಬೇಕು ಅಂತ ಸೆಗ್ರಿಗೇಟ್ ಮಾಡಿದೀವಿ ನಾವು, ಅಷ್ಟು ವರ್ಕ್ ಮಾಡಿದೀವಿ. ಇನ್ಫ್ಯಾಕ್ಟ್ ಯಶ್ ಅವ್ರದ್ದು ಎಲ್ಲಾ ಸಿನಿಮಾಗಳಲ್ಲೂ ಸ್ವಲ್ಪ ಹೇರ್ ಸ್ಟೈಲ್ ಹಿಯರ್ ಅಂಡ್ ದೇರ್ ಆಲ್ಮೋಸ್ಟ್ ಅದೇ ಸಿಮಿಲಾರಿಟಿ ತರ ಇರ್ತಾ ಇತ್ತು ಹೇರ್ ಸ್ಟೈಲ್. ಈ ಸಿನಿಮಾಗೆ ಒಂದು ಬ್ರೇಕ್ ಮಾಡೋಣ ಅಂದ್ಬಿಟ್ಟು ಯಲಹಂಕ ಕೋರ್ಮಂಗ್ಲಾದಲ್ಲಿ ಅವ್ರದ್ದು ಪರ್ಸನಲ್ ಹೇರ್ ಸ್ಟೈಲಿಸ್ಟ್ ಇದ್ರು, ಅಲ್ಲೋಗಿ ಒಂದು ಈ ತರ ಸ್ಟೈಲ್ ಮಾಡೋಣ ಅಂತ ಹೇಳಿ ಒಂದು ಹೇರ್ ಸ್ಟೈಲ್ ಹಿಂಗೆ ಸ್ಪೈಕ್ ತರ ಮಾಡಿದ್ದು. ಸೊ ಮಾಡಿಸ್ಕೊಂಡು ಹಿಂಗ್ ಬಂದ್ಬಿಟ್ಟು ನಮ್ಮ ಹುಡುಗರೇ ನೋಡ್ಬಿಟ್ಟು ವಾವ್ ಹಿಂಗಿದೆ ಹೇರ್ ಸ್ಟೈಲ್. ಇನ್ಫ್ಯಾಕ್ಟ್ ನಾವು ಸೆಕೆಂಡ್ ಹಾಫಿಗೆ ಅಂದ್ರೆ ಅವ್ನು ಯಾವಾಗ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗ್ತಾನೆ ಅವಾಗ ಹೇರ್ ಸ್ಟೈಲ್ ಚೇಂಜ್ ಮಾಡೋಣ ಅಂತ ಅನ್ಕೊಂಡ್ವಿ ನಾವು. ಆಮೇಲೆ ಅದು ಆ ಕ್ಯಾರೆಕ್ಟರ್ಗೆ ಅಷ್ಟು ನಾವು ಇದಾಗ್ಬಿಟ್ಟು ನಾವೇನ್ ಮಾಡ್ಬಿಟ್ಟು ಇಲ್ಲ ಥ್ರೋಟ್ ಸಿನಿಮಾ ಇದೇ ಮೇಂಟೈನ್ ಮಾಡೋಣ ಅಂದ್ಬಿಟ್ಟು ಅದೇ ಹೇರ್ ಸ್ಟೈಲ್ ನ ಥ್ರೋಟ್. ಅದು ಇವತ್ತಿಗೂ ಕೂಡ ಹೇರ್ ಸ್ಟೈಲ್ ಎಷ್ಟು ಜನಪ್ರಿಯ ಅಂತಂದ್ರೆ ಗೂಗ್ಲಿ ಹೇರ್ ಸ್ಟೈಲ್ ಅಂತಾನೆ ಹೇಳ್ತಾರೆ ಆ ಹೇರ್ ಸ್ಟೈಲ್ ನ. ಸೊ ಈ ತರ ಅದೊಂದು ಲ್ಯಾಂಡ್ ಮಾರ್ಕ್. ಇನ್ಫ್ಯಾಕ್ಟ್ ನನಗೆ ಈ ಥಿಯೇಟರ್ ಅಲ್ಲಿ ಟ್ರೈಲರ್ ಬಿಡೋ ಒಂದೇನು ಕಾನ್ಸೆಪ್ಟ್ನು ಅವಾಗ ಅದು ಮುಂಚೆ ಇತ್ತೋ ಏನೋ ನನಗೆ ಗೊತ್ತಿಲ್ಲ, ಬಟ್ ಆ ಸಿನಿಮಾಯಿಂದ ನಾವು ಅದನ್ನ ಮಾಡಿದ್ವಿ. ಮತ್ತೆ ಅಂದ್ರೆ ಥಿಯೇಟ್ರಿಕಲ್ ಟ್ರೈಲರ್ ಕಟ್ ಮಾಡಿ ಥಿಯೇಟರ್ ಅಲ್ಲಿ ಅಟ್ಯಾಚ್ ಮಾಡಬೇಕು ಅನ್ನೋ ಒಂದು ಇದನ್ನ, ಅದು ಬಹುಶಃ ಸಾಕಷ್ಟು ಸಿನಿಮಾ ಆಡಿಯನ್ಸ್ಗೆನೆ ತಲುಪ್ತೋದು. ಅಂಡ್ ಇಟ್ ಬಿಕೇಮ್ ಅ ಹ್ಯೂಜ್ ಹಿಟ್, ಮ್ಯಾಸಿವ್ ಹಿಟ್ ಆಯ್ತು ಗೂಗ್ಲಿ. ಅಂಡ್ ಗೂಗ್ಲಿ ಕೂಡ ತೆಲುಗು, ಹಿಂದಿ ಮತ್ತೆ ಬೇರೆ ಬೆಂಗಾಲಿ ಈ ತರ ಭಾಷೆಗಳಿಗೆ ಅದು ರೀಮೇಕ್ ರೈಟ್ಸ್ ಸೇಲ್ ಆಯ್ತು. ಅದು ಕೂಡ ಒಂದು ಮೇಜರ್ ಸಕ್ಸಸ್. ಅಟ್ ದ ಸೇಮ್ ಟೈಮ್ ಗೂಗ್ಲಿ ಸಿನಿಮಾನ ನಾನು ನಾಗ ಚೈತನ್ಯ ಅವ್ರಿಗೆ ರೀಮೇಕ್ ಮಾಡಬೇಕಾಗಿತ್ತು. ಇದೇ ಲಾಗಡಪಾಟಿ ಶ್ರೀಧರ್ ಪ್ರೊಡಕ್ಷನ್ ಅಲ್ಲೇನೆ ಮಾಡಬೇಕಾಗಿತ್ತು. ಏನಾಯ್ತು, ಸುರೇಶ್ ಸ್ಟುಡಿಯೋ ಏನಿದೆ, ಸುರೇಶ್ ಪ್ರೊಡಕ್ಷನ್ ಅವ್ರದ್ದು ಸ್ಟುಡಿಯೋ ಏನಿದೆಯಲ್ಲ, ಅಲ್ಲಿ ನಾಗ ಚೈತನ್ಯ ಅವರು ನಾನು ಒಟ್ಟಿಗೆ ಕೂತು ಸಿನಿಮಾ ನೋಡಿದ್ವಿ. ನಾಗ ಚೈತನ್ಯ ಅವ್ರಿಗೆ ಬಹಳ ಇಷ್ಟ ಆಯ್ತು. ಆ ಸಿನಿಮಾ ಮಾಡೋಣ ಅಂತ ಎಲ್ಲ ಹೇಳಿ ಡಿಸಿಷನ್ ಇರ್ಬೇಕಾದ್ರೆ ನನಗೊಂದು ಕಾಲ್ ಬರುತ್ತೆ ಅವತ್ತು ಸಂಜೆ. ಏನು ಅಂದ್ರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಕತೆ ಹೇಳ್ಬೇಕು, ಪಿಕ್ಚರ್ ಮಾಡಕ್ ನಿನ್ನ ಹತ್ರ ಕತೆ ಇದೆಯಾ ಅಂತ ಹೇಳಿದ್ರು. ನನಗೊಂದು ಕಾಲ್ ಬಂತು, ಜಯಣ್ಣ ಅವರೇ ಕಾಲ್ ಮಾಡಿದ್ರು, ಹಿಂಗಿದೆಯಾ ಅಂದ್ರು. ಹಂಗಂತಿದ್ದಂಗೆನೆ ನನಗೆ ಯಾವ ನಾಗ ಚೈತನ್ಯರು ಬೇಡ, ಯಾವ ತೆಲುಗು ಪಿಕ್ಚರ್ ಬೇಡ ಅನ್ನೋನೆ ಇಮಿಡಿಯೇಟ್ ಆಗಿ ಬೆಂಗಳೂರಿಗೆ ಫ್ಲೈಟ್ ಟಿಕೆಟ್ ಹಾಕೊಂಡು ಬಂದ್ಬಿಟ್ಟೆ. ಸೊ ಅದಾದ ನಂತರ ಶುರು ಆಗಿದ್ದು ರಣವಿಕ್ರಮ. ಕೃತಿಕರ್ ಬಂದ ಆಲ್ಸೋ ಫ್ಯಾಂಟಾಸ್ಟಿಕ್. ಕೃತಿಕರ್ ಬಂದ ಅವ್ರದ್ದು ಏನು ನಮಗೆ ತುಂಬಾ ವೆರಿ
ಈಸಿ. ಅವರು ಆಲ್ಮೋಸ್ಟ್ ಕನ್ನಡದವ್ರೇನೆ, ಯಾಕೆಂದ್ರೆ ಅವರು ದೊಂಬ್ಳೂರಲ್ಲೇ ಏನೋ ಇದ್ದಿದ್ದು ಅವ್ರದ್ದು ಮನೆ. ಅವರು ಏನು ಬೆಂಗಳೂರವರೇ ಆಗಿರೋದ್ರಿಂದ ನಮಗೆ ಕನ್ನಡ ಏನು ಅಷ್ಟು ಅವ್ರಿಗೆ ಕಲಿಸಿ ಮತ್ತೆ ಅವ್ರಿಗೆ ಹೇಳಿ ಎಲ್ಲ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಅಂಡ್ ತುಂಬಾ ಈಸಿಯಾಗಿ ಆಯ್ತದು ಶೂಟಿಂಗು. ಅಂದ್ರೆ ಅವ್ರಿಗೂ ಕೂಡ ಪಾತ್ರ ತುಂಬಾ ಇಷ್ಟ ಆಯ್ತು. ಅಂದ್ರೆ ವೆರಿ ಸೆಟಲ್ಡ್ ಕ್ಯಾರೆಕ್ಟರ್, ಮಾತು ಕಡಿಮೆ, ಭಾವ ಜಾಸ್ತಿ. ಈ ರೀತಿ ನನಗೆ ಒಂದು ಇನ್ಸಿಡೆಂಟ್ ನಾನು ಗೂಗ್ಲಿದು ನೆನಪಿಸ್ಕೋಬೇಕು ಅಂತಂದ್ರೆ, ಕಪಾಳ ಕುಡಿಯೋ ಸೀನ್ ಇದೆಯಲ್ಲ ಯಾವುದು ಹಾಸ್ಪಿಟಲ್, ಅದು ಸಿಂಗಲ್ ಟೇಕ್ ಅಲ್ಲಿ ಮಾಡಬೇಕು ಅಂತ ಹೇಳಿ ಫಸ್ಟ್ ಕಟ್ಸ್ ಮಾಡೋಣ ಅಂತ ಅನ್ಕೊಂಡೆ. ಬಟ್ ಇವರು ಯಶ್ ಅವರು ಸ್ವಲ್ಪ ಹಿಂದೆಟಾಗ್ತಾ ಇದ್ರು. ಅದು ಹೀರೋಯಿನ್ಗೆ ಹೊಡೆಯೋದು ಬೇಡ, ಸುಮ್ಮನೆ ಲೇಡೀಸ್ ಫ್ಯಾನ್ಸ್ ಎಲ್ಲ ಹರ್ಟ್ ಆಗ್ಬೋದು ಅಂತ ಅವ್ರದ್ದೊಂದು ಅಭಿಪ್ರಾಯ ಪಾಪ. ಅಂದ್ರೆ ಅವ್ರಿಗೆ ಆ ಫೀಲಿಂಗ್ ಎಲ್ಲೋ ಹರ್ಟ್ ಆಗ್ಬೋದಾ ಫಿಮೇಲ್ ಆಡಿಯನ್ಸ್ ಅನ್ನೋದೊಂದು ಇದು. ನಾನು ಇಲ್ಲ ಬಾಸ್, ಅದು ಹೊಡಿಬೇಕು ನೀವು, ಅದು ಹೊಡೆದ್ರೇನೆ ಅದು ಅಲ್ಲಿಗೆ ಮ್ಯಾಚ್ ಆಗೋದು. ಯಾವುದು ಕ್ಲೈಮ್ಯಾಕ್ಸ್ ಅಲ್ಲಿ ನೀವೇನು ಕೇಳ್ತಿರಲ್ಲ, ಸಾರಿ, ಅದಕ್ಕೆ ಮ್ಯಾಚ್ ಆಗೋದು. ದಯವಿಟ್ಟು ಇದು ಮಾಡಿ, ಸಕ್ಕತ್ತಾಗಿರುತ್ತೆ. ಥಿಯೇಟ್ರಲ್ಲಿ ಇದ್ರ ನೋಡಿ ಇಂಪ್ಯಾಕ್ಟ್ ಹೆಂಗಿರುತ್ತೆ, ವಿಸಲ್ಸ್ಗಳು ಬೀಳಲಿಲ್ಲ ಅಂದ್ರೆ ನೋಡಿ ಅಂತ ಹೇಳ್ಬಿಟ್ಟು ನನಗೆ ಐ ಚೇಂಜ್ಡ್ ಮೈ ಮೈಂಡ್ ಅಂಡ್ ಐ ಸ್ಟಾರ್ಟೆಡ್ ಡೂಯಿಂಗ್ ಸಿಂಗಲ್ ಟೇಕ್ ಮಾಡೋಣ ಅಂತೇಳಿ ಡಿಸೈಡ್ ಮಾಡಿದ್ವಿ. ಸೊ ಆ ಶಾರ್ಟ್ ನೀವು ಅವರು ರೂಮ್ ಒಳಗಿಂದ ಎಂಟ್ರಿ ಆಗೋದ್ರಿಂದ ಬಂದು ಹಿಂಗೆ ಮಾಡಿದ್ರೆ ಇಟ್ಸ್ ಅ ಸಿಂಗಲ್ ಟೇಕ್ ಶಾರ್ಟ್. ಹೆಂಗ್ ಪರ್ಫಾರ್ಮ್ ಮಾಡಿದ್ರು ಅಂದ್ರೆ ಇಬ್ರು ಸೂಪರ್ ಆಗಿ ಪರ್ಫಾರ್ಮ್ ಮಾಡಿದ್ರು. ಅಂಡ್ ಎಸ್ ಡಿಸೈಡೆಡ್ ಅದೊಂದು ಇದು ಸಣ್ಣ ಒಂದು ಇದು ಮಾಡೋಣ ಅನ್ಬಿಟ್ಟು ಏನೋ ಮರ್ತೆ ಇಲ್ಲ ಅಂತ ಹಿಂಗೆ ತಿರುಗ್ಬಿಟ್ಟು ಹೊಡೆದ. ಅದು ಜಸ್ಟ್ ಫಸ್ಟ್ ಟೇಕ್, ಒಂದೇ ಟೇಕ್ ಮಾಡಿದ್ದು, ಒಂದೇ ಟೇಕೆ ಓಕೆ. ನೀವು ನಂಬಲ್ಲ, ಇಡೀ ಒಂದಿನ ಹಾಕೊಂಡಿದ್ದೆ ಶೂಟಿಂಗಿಗೆ ಅವತ್ತು. ಅರ್ಧ ಗಂಟೆಲಿ ಹಾಗೆ ಹೋಯ್ತು ಕೆಲಸ. ಸೊ ಈ ತರ ಅಂದ್ರೆ ಆರ್ಟಿಸ್ಟ್ ಅವ್ರು ಇನ್ವಾಲ್ವ್ ಆದಾಗ ಮತ್ತೆ ಅವರ ಡೌಟ್ಸ್ಗಳ ಕ್ಲಾರಿಟಿ ಕ್ಲಿಯರ್ ಆದಾಗ ಹೇಗೆ ಅವರು 100% ಕೊಡ್ಬೋದು ಅನ್ನೋದಕ್ಕೆ ಅದೊಂದು ಸಾಕ್ಷಿ ಆಯ್ತು. ಹೇಳಿದ್ವಿ ಕೃತಿ ವಾಸ್ ಓಕೆ. ಇವ್ರಿಗೆ ಸ್ವಲ್ಪ ಅಂದ್ರೆ ಎಲ್ಲೋ ಫಿಮೇಲ್ ಆಡಿಯನ್ಸ್ ಹರ್ಟ್ ಆಗ್ಬೋದಾ ಅನ್ನೋ ಒಂದು ಇದು. ಅಂದ್ರೆ ಯೂಶಲಿ ಹೆಣ್ಣಿನ ಮೇಲೆ ಕೈ ಮಾಡೋದು ಎಷ್ಟ್ರ ಮಟ್ಟಿಗೆ ಸರಿ ಇರುತ್ತೆ ಅನ್ನೋದು ಅವ್ರಿಗೊಂದು ಸಣ್ಣ ಡೈಲಮ. ಅಂದ್ರೆ ಹೊಡೆಯಲ್ಲ ಅಂತ ಹೇಳ್ತಾ ಇರ್ಲಿಲ್ಲ, ಒಂದು ಡೈಲಮ ಅಷ್ಟೇ. ಆ ಡೈಲಮಾದಲ್ಲಿ ಇದ್ರೂ ನಿಮ್ಗೆ ಏನಾಗುತ್ತೆ, ಪರ್ಫಾರ್ಮೆನ್ಸ್ ಅಲ್ಲಿ ಅದು ಕಾಣಿಸ್ಬಿಡುತ್ತೆ. ಯಾಕೆಂದ್ರೆ ದಟ್ ವಿ ಕ್ಯಾನ್ ಮೇಕ್ ಔಟ್. ಆ ಸಣ್ಣ ಇದನ್ನು ಆ ಅಗ್ರೆಷನ್ ಬಂದ್ ಅದು ಹೊಡೆಯೋದೇ ಬೇರೆ ತರ, ಡೈಲಮಾದಲ್ಲಿ ಸುಮ್ಮನೆ ಹಿಂಗೆ ಹೊಡೆಯೋದೇ ಬೇರೆ ತರ. ಸೊ ದಟ್ ಸೆನ್ಸಿಟಿವ್ನೆಸ್, ಡೀಟೇಲಿಂಗ್ ಏನಿದೆಯಲ್ಲ, ನನಗೆ ಕ್ಲಾರಿಟಿ ಬೇಕು. ಎಷ್ಟು ನಿಮ್ಗೆ ನೀವು ಹೊಡಿಲೇಬೇಕು. ಅಂದ್ರೆ ಯುವರ್ ಈಗೋ ಹ್ಯಾಸ್ ಬೀನ್ ಹರ್ಟ್ ಅಂಡ್ ಯುವರ್ ಲವ್ ಇಸ್ ಬೀನ್ ಇನ್ಸಲ್ಟೆಡ್. ನೀವು ಪ್ರಪೋಸ್ ಮಾಡಿಲ್ಲ, ಬಟ್ ಸ್ಟಿಲ್ ಯಾವ ಹುಡುಗಿನೂ ಬೀಳದೆ ಇರೋನು ಈ ಹುಡುಗಿಗೆ ಮನಸ್ಸು ಸೋತ್ಬಿಟ್ಟಿದ್ದೀರಾ, ಆದ್ರೆ ಪ್ರಪೋಸ್ ಮಾಡ್ಕೊಂಡಿಲ್ಲ, ಬಟ್ ಇನ್ಸೈಡ್ ಯು ನೋ ದಟ್ ಯು ಆರ್ ಇನ್ ಲವ್ ವಿತ್ ದಟ್ ಗರ್ಲ್. ಅದು ಹರ್ಟ್ ಆಗೋಯ್ತಲ್ಲ ಅನ್ನೋ ಫ್ರಸ್ಟ್ರೇಷನ್ ಅಲ್ಲಿ ಹೊಡಿಬೇಕು. ಹೊಡೆದ್ರೇನೆ ಕ್ಲಿಕ್ ಆಗೋದು, ಶರತ್ ಕ್ಯಾರೆಕ್ಟರ್ ನಿಲ್ಲೋದು ಅಂತ ನನ್ನ ವಾದ. ಸೊ ಅವರು ಅವ್ರ ತಂಗಿ ಹತ್ರ ಎಲ್ಲ ಕೇಳ್ಕೊಂಡು, ಆಮೇಲೆ ಯಶ್ ಅವ್ರ ತಂಗಿ ಹತ್ರ ಎಲ್ಲ ಕೇಳ್ಕೊಂಡು, ಅಂದ್ರೆ ಒಂದ್ಸತಿ ಹೆಂಗ್ ಇರುತ್ತೆ, ಹೆಂಗ್ ಮಾಡ್ಬೋದಾ, ಅಂದ್ರೆ ಅವ್ರ ಪಾಪ ಆ ಒಂದು ಎಲ್ಲೋ ಒಂದ್ ಸಣ್ಣ ಇದೆ ಅಂತಂದ್ರೆ ಯಾರಿಗೂ ಹರ್ಟ್ ಆಗ್ಬಾರ್ದು ಅನ್ನೋದಷ್ಟೇ. ಆ ಕ್ಯಾರೆಕ್ಟರ್ಗೆ ಹರ್ಟ್ ಆಗ್ಬಾರ್ದು ಅಥವಾ ಫಿಮೇಲ್ ಆಡಿಯನ್ಸ್ ಹರ್ಟ್ ಆಗ್ಬಾರ್ದು. ಕರೆಕ್ಟೇ ಅಲ್ಲ, ಚೆನ್ನಾಗೇ ಇರುತ್ತಲ್ಲ, ಆಮೇಲೆ ನೀನು ಅಲ್ಲಿ ಸಾರಿ ಕೇಳ್ತೀಯಲ್ಲ ಆ ಲಾಜಿಕ್ ಅಲ್ಲಿ ಅವರು ಕಾನ್ಫಿಡೆಂಟ್ ಆಗಿ ಸರಿ ಆಯ್ತು ಒಡೆಯೋಣ ಬಂದು ಹಂಗೆ ಮಾಡದಂತ ಇದು. ಅಂಡ್ ಎಂಡಲ್ಲಿ ಕೇಳ್ತಾರಲ್ಲ ಕ್ಷಮೆ, ಅಫ್ಕೋರ್ಸ್ ಹೊಡೆಯೋದು ಅಂತಂದ್ರೆ ಇಟ್ಸ್ ಲಿಟ್ರಲಿ ನಾಟ್ ಏನೋ ಹೊಡೆಯೋ ಇದಲ್ಲ, ಅದೊಂದು ಆಕ್ಟ್ ಆಫ್ ಇದು. ಅದು ಅಷ್ಟು ಚೆನ್ನಾಗಿ ಇಬ್ರು ಅದನ್ನ ಹೊಡೆದಂಗೆನೆ ಆಕ್ಟ್ ಮಾಡಿ, ಆ ಅಗ್ರೆಷನ್ ಏನಿದ್ರು ಫೇಸ್ ಅಲ್ಲಿ ಆ ಎಕ್ಸ್ಪ್ರೆಷನ್ ಅಲ್ಲಿ ಇರುತ್ತೆ, ನಾಟ್ ಇನ್ ದ ಸ್ಲ್ಯಾಪ್. ಸೊ ಆ ರೀತಿ ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಇಬ್ರು ಅದ್ಭುತವಾಗಿ ಆಕ್ಟ್ ಮಾಡಿದ್ರು. ಅಂಡ್ ಕೃತಿ ಅವರು ಪಾಪ ಇವಾಗ್ಲೂ ಕೂಡ ಅದು ರಿಲೀಸ್ ದಿವಸದ ಹಲವಾರು ದಿವಸ ಆದ್ರೂ ಟ್ವೀಟ್ ಮಾಡ್ತಾ ಇರ್ತಾರೆ. ಆ ಒಂದು ಸಿನಿಮಾ ಮತ್ತೆ ನನ್ನ ಮ್ಯಾಪ್ ಅಲ್ಲಿ ತಂದಂತ ಸಿನಿಮಾ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಹೇಳ್ಕೊತಾರೆ. ಮತ್ತೆ ಎವರ್ ಗ್ರೇಟ್ಫುಲ್ ಟು ಪವನ್, ಜಯಣ್ಣ, ಯಶ್ ಅಂತೆಲ್ಲ ಹೇಳಿ ಪಾಪ ಹಾಕ್ತಾ ಇರ್ತಾರೆ ಅವರು ವರ್ಷ. ತುಂಬಾ ಖುಷಿ ಆಗುತ್ತೆ. ಅಂಡ್ ಇಟ್ ವಾಸ್ ಅ ವೆರಿ ವಂಡರ್ಫುಲ್ ಮೆಮರಿ. ಒಂದ್ ದಿವಸ ಪಾಪ ಏನಾಗ್ಬಿಟ್ಟಿತ್ತು, HSR ಲೇಔಟ್ ಅಲ್ಲಿ ಶೂಟಿಂಗು. ನಾವು ಕೃತಿಗೆ ಬೆಳಗ್ಗೆ ಇಷ್ಟು ಗಂಟೆಗೆ ಇರಬೇಕು ಅಂತ ಹೇಳ್ಬಿಟ್ಟಿದೀವಿ. ನಾವುಗಳೆಲ್ಲ ನೈಟ್ ಶೂಟ್ ಮಾಡಿ ರಿಲ್ಯಾಕ್ಸ್ ಆಗಿ ಮಲಗ್ಬಿಟ್ಟಿದೀವಿ. ಆಕ್ಚುಲಿ ನೆಕ್ಸ್ಟ್ ಡೇ ಪಾಪ ಇಡೀ ಶೂಟಿಂಗ್ ಸ್ಪಾಟಿಗೆ ಅವಳು ಒಬ್ಳೆ ಬಂದಿದೆ. HSR ಲೇಔಟ್ ಹತ್ರ ಅದು ನಿಫ್ಟ್ ಫ್ಯಾಷನ್ ಕಾಲೇಜ್ ಅಂತೇನೋ ಇದೆ ಅಲ್ಲೊಂದು, NIFT ಫ್ಯಾಷನ್ ಕಾಲೇಜ್ ಅಂತ ಇದೆ. ಅಲ್ಲಿ
ಅವ್ರೊಬ್ರೆ ಹೋಗಿ ಅವ್ರು ಇನ್ನೋವಾ ಶಡ್ಡೆ ಶಿ ವಾಸ್ ಕ್ರೈಯಿಂಗ್, ಯಾಕೆ ನನ್ಗೆ ಹಿಂಗ್ ಮಾಡಿದ್ರಿ, ಯಾರು ಬಂದಿಲ್ಲ, ನಾನು ಒಬ್ಳೆ ಬಂದು ಏನ್ ಮಾಡ್ಲಿ ಇಲ್ಲಿ. ಸೊ ಆ ತರ ಇಲ್ಲ ಕೃತಿ ಬರ್ತಾ ಇದೀವಿ ಅಂತ ಹೇಳಿ, ಗೊತ್ತಲ್ಲ ಟ್ರಾಫಿಕ್, ಹೋಗೋ ಅಷ್ಟೊತ್ತಾಗಿತ್ತು. ನಾವು ಹೋಗಿದ್ದ 11 ಗಂಟೆಗೆ 7 ಗಂಟೆಗೆ. ಸೊ ಈ ತರ ಒಂದು ಕಮ್ಯುನಿಕೇಶನ್ ಇದಾಯ್ತು. ನಾವು ಝೀಲಲ್ಲಿ ನೈಟ್ ಶೂಟ್ ಮುಗಿಸಿ ನೆಕ್ಸ್ಟ್ ಡೇ ಮನೆಗೆ ಹೋಗೋ ಅಷ್ಟೊತ್ತಿಗೆ 12 ಗಂಟೆ ಆಗಿತ್ತು. ತಿರ್ಗಾ ಬೆಳಗ್ಗೆ ಎದ್ದು ಹೋಗೋದು ಸ್ವಲ್ಪ ನಾವು ಎವ್ರಿಬಡಿ ಗಾಟ್ ರಿಲ್ಯಾಕ್ಸ್ಡ್ ಆಕ್ಚುಲಿ, ಯಾರು ಹೇಳಿಲ್ಲ ಆಕೆಗೆ. ಸೊ ಅದು ಸ್ವಲ್ಪ ಅದು ಕೂಡ ನೆನ್ಸ್ಕೊಟ್ರೆ ಇವತ್ತು ಅದೊಂದು ಏನು ಬೇಜಾರಾಗುತ್ತೆ. ಅಂಡ್ ಅಫ್ಕೋರ್ಸ್ ಅದೊಂದು ಸಾಂಗ್ ಶೂಟ್ ಮಾಡಿದ್ವಿ ನಾವು, ಬಿಸಿಲು ಕುದುರೆ ಒಂದು. ಸೊ ನಮಗೆ ಏನು ಅಂದ್ರೆ ಇಡೀ ಮನೇನ ಫ್ಲವರ್ಸ್ ಇದು ಮಾಡ್ಬೇಕು ಅಂತ. ನಮಗ್ ಕೋಸ್ಟಲ್ ಸೈಡ್ ಅಲ್ಲಿ ಈ ತರ ಫ್ಲವರ್ಸ್ ಸಿಗಲ್ಲ, ಅಲ್ಲಿ ಸಿಗೋ ಫ್ಲವರ್ಸೇ ಬೇರೆ. ಅಲ್ಲೆಲ್ಲ ನಮಗೆ ಈ ತರ ಗರಿ ಇದೆಲ್ಲ ಮಾಡಿ ಚೆಂಡು ಹೂವಿನ ಹಾರ ಫುಲ್ ಮನೆಗೆ ಹಾಕ್ಬೇಕು ಅಂತಿತ್ತು. ಬಟ್ ಅದು ಏನೋ ಕಮ್ಯುನಿಕೇಶನ್ ಗ್ಯಾಪ್ ಇಂದನೋ ಏನಾಗ್ಬಿಟ್ಟಿದೆ, 100 ಮೀಟರ್ ಹೋಗ್ ಬಂದಿದೆ ಅಷ್ಟೇ, ಅದೊಂದು ಗೋಡೆಗೂ ಸಾಕಾಗಲ್ಲ. ನಾವು ಒಂದು ಗೋಡೆಗೆ ಫುಲ್ ಮಾಡಿ ಅದೇ ಹಾರನ ಎತ್ಕೊಂಡು ಈ ಕಡೆ ಬ್ಲಾಕ್ ಎಲ್ಲ ಶೂಟ್ ಮಾಡ್ಕೊಂಡು ಈ ತರ ಎಲ್ಲ. ಅಂದ್ರೆ ನನಗೆ ಈ ಆಟಿಟ್ಯೂಡ್ ಏನಕ್ಕೆ ಅಂತಂದ್ರೆ, ಶೂಟಿಂಗ್ ಶುಡ್ ನಾಟ್ ಬಿ ಹಾಲ್ಟೆಡ್ ಫಾರ್ ಯಾವ್ದೋ ರೀಸನ್. ಇಂಥ ರೀಸನ್ಗೆ ನಿಲ್ಬಾರ್ದು ಶೂಟಿಂಗ್ ಅನ್ನೋದಷ್ಟೇನೆ ನನ್ನ ಅದು. ಓಕೆ, ಇದಿದೆ ಅಲ್ವಾ, ಇದ್ರಲ್ಲಿ ಏನ್ ಬೆಸ್ಟ್ ಮಾಡ್ಬೋದು ಅನ್ನೋದನ್ನ ಯೋಚನೆ ಮಾಡ್ತೀನಿ ಹೊರತು, ಇದು ಬಂದಿಲ್ಲ, ಇದು ಬರ್ದೇ ಇದ್ರೆ ನಾನು ಶೂಟಿಂಗ್ ಮಾಡಲ್ಲ ಅನ್ನೋದನ್ನ ನಾನು ಬಹುಶಃ ಅದು ಆ ಯೋಗರಾಜ್ ಸರ್ ಜೊತೆ ಕೆಲಸ ಮಾಡಿದಾಗ ಅದು ಬಹುಶಃ ಕಲ್ತಿದ್ದೀನಿ ಅಂತ ಅನ್ಸುತ್ತೆ. ಬಿಕಾಸ್ ಯಾವುದೇ ಸಂದರ್ಭದಲ್ಲೂ ಶೂಟ್ನ ಹೇಗೆ ಅಚೀವ್ ಮಾಡಬೇಕು ಅನ್ನೋದನ್ನ ಅಡಾಪ್ಟ್ ಮಾಡ್ಕೊಂಡಿರೋದು ಅದು. ಸೊ ಅದು ಕೂಡ ಅಲ್ಲೋ ಕೂಡ ಅವತ್ತು ಹಾಗೆ ಶೂಟ್ ಮಾಡಿದ್ವಿ. ಸೊ ಗೂಗ್ಲಿ ಈ ತರದಾದಂತ ಎಕ್ಸ್ಪೀರಿಯನ್ಸ್. ಗೂಗ್ಲಿಗೂ ಐ ಥಿಂಕ್ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಸೈಮಾ ಅಂಡ್ ಬೆಸ್ಟ್ ಲಿರಿಕ್ಸ್ ಗೂಗ್ಲಿ ಗಂಡಸರ ಕೇಳಿ ಸಾಂಗಿಗೆ, ಅದಕ್ಕೂ ಬೆಸ್ಟ್ ಲಿರಿಕ್ಸ್ ಮತ್ತೆ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಬಂತು ಗೂಗ್ಲಿಗೆ. ಮತ್ತೆ ಗೂಗ್ಲಿ ಇಸ್ ಬಿನ್ ರಿಯಲಿ ಸ್ಪೆಷಲ್. ಅದು ನನ್ನ 2ನೇ ಸಿನಿಮಾ, ತುಂಬಾ ದೊಡ್ಡ ಹಿಟ್. ಇವತ್ತಿಗೂ ಕೂಡ ಆ ಸಿನಿಮಾದ ಫಾಲೋಯಿಂಗು ಎಷ್ಟಿದೆ ಅಂತಂದ್ರೆ, ಐ ಥಿಂಕ್ ಅದರದ್ದು ಯೂಟ್ಯೂಬ್ ವ್ಯೂಸ್ ಎಷ್ಟೋ ಮಿಲಿಯನ್ಸ್ ಇದೆ, ಎಷ್ಟೋ 243 ಮಿಲಿಯನ್ಸೋ ಎಷ್ಟೋ ಇದೆ. ಅಷ್ಟೊಂದು ವ್ಯೂ ಆಗಿರುವಂತಹ ಸಿನಿಮಾ. ಹಿಂದಿ ಡಬ್ಬು ಅಷ್ಟೇ, ಅದು ಅಷ್ಟೊಂದು ಕಲ್ಟ್ ಕ್ಲಾಸಿಕ್ ಆಗಿದೆ. ಒಂದು ಹ್ಯಾಪಿ ಫೀಲಿಂಗ್ ಅದು ಗೂಗ್ಲಿ ಇವತ್ತು ನೆನ್ಸ್ಕೊಂಡ್ರೆ. ಮತ್ತೆ ಅಟ್ ದ ಸೇಮ್ ಟೈಮ್ ಅವಾಗಲೇ ಹೇಳ್ತಾ ಇದ್ದಂಗೆ, ಈ ಸಿನಿಮಾ ತೆಲುಗುಗೆ ರೀಮೇಕ್ ಆಗ್ಬೇಕಾಗಿತ್ತು ನಾಗ ಚೈತನ್ಯ ಅವ್ರಿಗೆ, ಎಲ್ಲ ಆಗಿತ್ತು. ನನಗೆ ಯಾವಾಗ ಪುನೀತ್ ಸರ್ಗೆ ಸಿನಿಮಾ ಮಾಡಬೇಕು ಅನ್ನೋ ಒಂದು ಕಾಲ್ ಬಂತು, ಬರ್ತಿದ್ದಂಗೆ ಹೇಳ್ದೆ ನಾನು ಹೈದ್ರಾಬಾದಿಂದ ಬೆಂಗಳೂರಿಗೆ ಫ್ಲೈಟ್ ಹಾಕೊಂಡ್ ಬಂದ್ಬಿಟ್ಟೆ.